ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳೋ ಹಾಯ್ ಮಾಡೋ. ಯಾಕೆ ಅಳ್ತಿದ್ಯಾ? ಏನಾಯ್ತು? ಅವನು ಬೇಕಾಗಿರೋ ಪ್ಲೇಸಿಗೆ ಕರ್ಕೊಂಡೋದ್ರೂ ಅಳು ಬರುತ್ತೆ, ಕರ್ಕೊಂಡು ಹೋಗಿಲ್ಲ ಅಂದರೂ ಅಳು ಬರುತ್ತೆ. ಸರಿ ಹೋಗಿ. ಹೋಗ್ಲಿ, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಟ್ರಾಫಿಕ್ ಶ್ರೇಯ, ನಾವೆಲ್ಲ ಹೋಗ್ತಾ ಇದ್ದೀವಿ. ಜೋರಾಗಿ ಹೇಳು. ಯಾಕೆ ಹೋಗ್ತಾ ಇದ್ದೀವಿ? ಫಿಶ್ ನೋಡಕ್ಕೆ. ಕಬ್ಬನ್ ಪಾರ್ಕ್ ಫಿಶ್ ಇದೆಯಾ? ಅವಾಗಿತ್ತು, ಇವಾಗ ಸೊ ಇವಾಗ ಟೈಮ್ 11:30 ಆ್ಯಂಡ್ ನಾವಿವಾಗ ಕಬ್ಬನ್ ಪಾರ್ಕಿಗೆ ಹೊರಟಿದ್ದೀವಿ. ಯಾಕೆಂದರೆ ಶ್ರೇಯಸ್ ವಾಂಟೆಡ್ ಟು ಗೋ ದೇರ್. ಅವನು ಟಾಯ್ ಟ್ರೈನಲ್ಲಿ ಆಡಬೇಕಂತೆ, ಎಲ್ಲ ನೋಡಬೇಕಂತೆ. ಸೊ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ರಜಾ ಇರೋದ್ರಿಂದ ಹೊರಟಿದ್ದೀವಿ. ಬಟ್ ಟ್ರಾಫಿಕ್ ಹೇಗಿದೆ ಅಂದರೆ ಟ್ರಾಫಿಕ್ ಇಷ್ಟು ಟ್ರಾಫಿಕ್ನ ನಾವು ಕ್ರಾಸ್ ಮಾಡಿಕೊಂಡು ಕಬ್ಬನ್ ಪಾರ್ಕ್ ರೀಚ್ ಆಗೋ ಅಷ್ಟರಲ್ಲಿ 1 ಅವರ್ ಬೇಕು. ಸೊ ಬ್ರೇಕ್ಫಾಸ್ಟ್ ಆಯಿತು. ಏನು ತಿಂದೆ ಸರ್? ಇಡ್ಲಿ ತಿಂದ. ಇವಾಗ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ತೀಯಲ್ಲ, ನಂಗೆ ಏನೇನು ಕೊಡಿಸ್ತೀಯಾ? ಯಾಕೆ? ಆಯ್ತು, ಪಪ್ಪ ಕೊಡ್ಸುತ್ತೆ ಬಿಡು, ನೀನು ಕೊಡಿಸ್ಬೇಡ. ಇವ್ರು ಮಾತ್ರ ಬಾಯು ಬಿಡಲ್ಲ, ಸ್ಮೈಲು ಕೊಡಲ್ಲ, ಎಕ್ಸ್ಪ್ರೆಷನ್ನು ಕೊಡಲ್ಲ. ಅಪ್ಪ ಸ್ಮೈಲ್ ಕೊಡ್ತೈತೆ. ಸೊ ಬನ್ನಿ, ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ರೀಚ್ ಆದಮೇಲೆ ಇವತ್ತಿನ ಡೇ ಅಲ್ಲ ಹೇಗಿರುತ್ತೆ ನಿಮ್ಮ ಜೊತೆನೂ ನಿಮಿಷ ಇರೋ, ನಾನು ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ನೋಡುವ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಶ್ರೇಯಸ್, ನೀ ಏನೇ ಹೇಳ್ಬೇಕು ಇವಾಗ? ಅಮ್ಮ ಚಾನಲಿಗೆ ನಿನ್ನ ಮುಖ ತೋರಿಸ್ತೀನಿ. ಅಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ ಪ್ಲೀಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ.
ಇಲ್ಲ ಫಸ್ಟ್ ಅಲ್ಲೇ ಹೋಗಿ ಫಸ್ಟ್ ಇಲ್ಲೇ ಹೋಗಿ ಬರೋಣ ಬಾ. ರಶ್ ಐತಿ, ಲೇಟ್ ಆಗುತ್ತೆ ಮೊನ್ನೆ. ಪರವಾಗಿಲ್ಲ ಬಾ. ಅದು ಇವಾಗೆ ಚೆನ್ನಾಗಿರುತ್ತೆ ಅದು ಟಾಯ್ ಟ್ರೈನ್. ಏನು ಶ್ರೇಯು ಎಲ್ಲೋಗ್ತಿದ್ಯಾ? ಟಾಯ್ ಟ್ರೈನ್ ನೋಡಕ್ಕಲ್ಲ ಆಡಕ್ಕೆ ನಿಜ ಎಲ್ಲ ಇದೆ. ಎಂಟ್ರಿ ಬೇರೆ, ಟಾಯ್ ಟ್ರೈನ್ ಬೇರೆ ಅಷ್ಟೇ, ಇನ್ನೇನಿಲ್ಲ. ದೋಣಿ ಬೋಟಿಂಗ್ ಇದೆ ಅಷ್ಟೇ, ಇನ್ನೇನು ಅಷ್ಟೇ. ಮೂರಿದೆ. ಒಂದು ಮೂರು ತಗೋಬೇಕು. ತಗೊಂಡ್ರೆ 3 ತಗೋತೀಯಾ? 3 ಬೋಟಿಂಗು ಮತ್ತು ಟ್ರೈನಿಗೆ 30 ರುಪೀಸು, ದೊಡ್ಡವರಿಗೆ. ಚಿಕ್ಕವರಿಗೆ 10 ರುಪೀಸು. ಎಂಟ್ರಿ ಫೀಸು ನಮ್ಮಿಬ್ರಿಗೆ ಮಾತ್ರ, ಕಿಡ್ಸಿಗಿಲ್ಲ. ಶ್ರೇಯಸ್ ಏನು ಕಳ್ತಿದ್ವಿ ಈಗ? ಸೊ ನಾವು ಕಬ್ಬನ್ ಪಾರ್ಕ್ ಎಂಟ್ರಿ ಆದಮೇಲೆ ಒಂದು ಟಾಯ್ ಟ್ರೈನ್ ಕಂಪ್ಲೀಟ್ ಮಾಡಿದ್ವಿ. ಶ್ರೇಯಸ್ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಅವನದು ಗೇಮ್ ಸ್ವಲ್ಪ ಆಟಾಡ್ದ. ನಾನು ಹೊಸ್ದಾಗೇನೋ ಟ್ರೈ ಮಾಡಿದೆ, ಪಬ್ಲಿಕ್ ಡ್ಯಾನ್ಸ್. ಹೆಂಗಿತ್ತು ಹೊಸ್ದಾಗಿ ಪಬ್ಲಿಕಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಹಾಂ, ಆ್ಯಂಡ್ ಇನ್ನೊಂದು ಚೇತನ್ ಅವ್ರು ಫಸ್ಟ್ ಟೈಮ್ ನಂಗೆ ಪಬ್ಲಿಕಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು. ಏನು ಪಾರ್ಟಿ ಎಲ್ಲ ಪಾರ್ಟಿ ಪಬ್ಬ ಆದರೆ ನನಗೆ ಚೆನ್ನಾಗಿತ್ತು. ಬಟ್ ಏನಂದರೆ ತಲೆ ಸುತ್ತುತ್ತಿತ್ತು. ತಲೆ ಸುತ್ತು ಬರುತ್ತೆ ಸ್ವಲ್ಪ. ಕ್ಯಾಮ್ರಾ ನೋಡಬಾರ್ದು ಅನ್ಸುತ್ತೆ, ನೀನು ಕ್ಯಾಮ್ರಾನೇ ನೋಡ್ತೀನಿ. ಹಾಂ, ತಲೆ ಸುತ್ತು ಬರುತ್ತೆ. ಕ್ಯಾಮ್ರಾ ಅದೇ ರೌಂಡ್ ನೋಡಿದ್ರೆ ಅದು ತಲೆ ಸುತ್ತುತ್ತೆ. ನೀನು ಬೇರೆ ಕಡೆ ನೋಡ್ಕೊಂಡು. ಬಟ್ ನಾನು ಕ್ಯಾಮ್ರಾ ನೋಡಲಿಲ್ಲ ಅಂದರೆ ಅದು ಫುಲ್ ಬ್ಯಾಕೆ ಬರುತ್ತೆ ಜಾಸ್ತಿ. ಅದೇನು ಫ್ಲೇವರು? ಪಿಸ್ತಾ. ಹಂಗೆ ನಡ್ಕೊಂಡಿದ್ರೆ ಹೋಗೋಣ. ಬನ್ನಿ. ಹಿಂಗಾನ? ಹಿಂಗೆ ಅನ್ಸುತ್ತ. ಅಲ್ಲಿ ನೋಡೋಣ ಬಾ. ಸೊ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಎಕ್ಸಿಟ್ ಅಲ್ಲ ಅನ್ಸುತ್ತೆ, ಇಲ್ಲಿ ಲೆಫ್ಟ್. ಯಾರನ್ನಾದ್ರೂ ಕೇಳಿದ್ರು ಹಾಂ ಮೇಲಾ? ಸರಿ.
ಇಲ್ಲಿ ಹೋಗ್ಬಿಟ್ಟು ಬಾ. ಸೊ ಬೋಟಿಂಗ್ ಹೋಗಬೇಕು. ಇನ್ನು ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಇದೆ. ಎಲ್ಲ ನಾನು ಟ್ರೈ ಮಾಡೋಕ್ಕಾಗಲ್ಲ, ಅವರಿಬ್ಬರು ಮಾಡ್ತಾರೆ. ಯಾವುದಕ್ಕೆ? ಹಾಂ, ಆನ್ಸರ್. ಬೋಟಿಗೆ ಟೈರ್ ಇರುತ್ತಾ? ಇರಲ್ಲ. ಕೇಳಿಸ್ತಾ ಶ್ರೇಯಸ್? ಹಾಂ, ಬೋಟಿಗೆ ಟೈರ್ ಇರುತ್ತಾ ಎಲ್ಲಾದರೂ? ನಡೀರಿ. ಊಟ ಟೈಮು. ಏನು ತಂದಿದ್ದೆ? ಶ್ರೇಯಸ್ ಮಸಾಲೆ ದೋಸೆ ತಗೊಂಡಿದ್ದಾನೆ. ನಾವು ಬ್ರೆಡ್ ಆಮ್ಲೆಟ್ ಆರ್ಡ್ರ್ ಮಾಡಿ ವೆಯ್ಟಿಂಗ್. ಜಾಸ್ತಿ ಆಪ್ಷನ್ ಇಲ್ಲ ಇಲ್ಲಿ, ಬರೀ ಜಾಸ್ತಿ ದೋಸೆ ಅಷ್ಟೇ ಅಲ್ವಾ ಶ್ರೇಯಸ್ ಇರೋದು? ದೋಸೆ ನೋಡಿ ಚಲ್ಕೋತಿದ್ಯಾ? ಲಡು ಬಟ್ಟೆ ಎಲ್ಲ ಮಾಡ್ಕೊಂಡೆ. ದೋಸೆ, ಪಲಾವು ಮತ್ತು ಬ್ರೆಡ್ ಆಮ್ಲೆಟ್, ಆಮೇಲೆ ಮಂಚೂರಿ ಏನೋ ಇದೆ ಅಲ್ವಾ ಶ್ರೇಯು? ಗೋಬಿ ಮಂಚೂರಿ ಇಲ್ಲಿಲ್ಲ, ಇದ್ದಿದ್ರೆ ತಗೋಬೋದಿತ್ತು. ಬೇಡ, ನಂಗೆ ಬೇಕು. ಫಸ್ಟ್ ನೀನು ದೋಸೆ ಖಾಲಿ ಮಾಡಿ. ದೋಸೆ, ಫ್ರೆಂಚ್ ಫ್ರೈಸ್ ವಿತ್ ಬ್ರೆಡ್ ಆಮ್ಲೆಟ್. ಹೆಂಗಿದೆ ಬ್ರೆಡ್ ಆಮ್ಲೆಟ್? ಶ್ರೇಯಸ್ ದೋಸೆ ಹೆಂಗಿದೆ? ಚೆನ್ನಾಗಿದೆಯಾ? ಹೆಂಗೈತೆ? தனியாக பேக்கில் இருக்குது.
ಮಡ್ಚಿ ಒಂಚೂರು ಹೋಗ್ಲಿ ಮಡ್ಚಿ ಮರ್ಸಕ್ಕಾಗಲ್ಲ ಟೈಟ್ ಬಿಡು ಹೋಗ್ಲಿ ಆದ್ರೆ ಆಗಲಿ ಹ್ಯಾಂಡ್ ವಾಶ್ ಮಾಡುವಾಗ ಕ್ಲೀನ್ ಮಾಡಿ ನಾವು ಅದೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದು ಜಾಗ ಬಂದು ಅಲ್ಲೇ ಪಕ್ಕದಲ್ಲೇ ಕಬ್ಬನ್ ಪಾರ್ಕಲ್ಲೇ ಇದು ಪಾರ್ಟ್ ಇದೆ. ಲೈಕ್ ಬಾಲಭವನ್ ಮತ್ತು ಈ ಫಿಶ್ ಟನಲ್ ಒಂದಿದೆ. ಸೊ ಫಿಶ್ ಟನಲ್ ಒಳಗೆ ಎಂಟ್ರಿ ಆದರೆ ಆಲ್ಮೋಸ್ಟ್ ಅದನ್ನು ನೋಡೋಕ್ಕೇ 1 hour ಬೇಕು. ಸೊ ನನಗೆ ಅಷ್ಟೆಲ್ಲ ಓಡಾಡೋದಕ್ಕಾಗಲಿಲ್ಲ. ನಾನು ಒಂದು ಕಡೆ ಕೂತ್ಬಿಟ್ಟೆ, ಜಾಸ್ತಿ ನಾನೇನು ನೋಡೋಕ್ಕೆ ಹೋಗಲಿಲ್ಲ. ಸೊ ಫಿಶ್ ಟನಲ್ ಎಲ್ಲ ನೋಡಿಕೊಂಡು ಆವತ್ತು ಡೇ ಎಂಡ್ ಅಂದರೆ ಮನೆಗೆ ಬಂದ್ವಿ. ನನಗಂತೂ ಫುಲ್ ಟಯರ್ಡ್. ನಂಗೆ ಜಾಸ್ತಿ ಹೊತ್ತು ವಾಕ್ ಮಾಡೋಕ್ಕಾಗಲ್ಲ, ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ. ಸೊ ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಇದು ನಮ್ಮ ಒಂದು ವೀಕೆಂಡ್ ವ್ಲಾಗ್ ಆಗಿತ್ತು. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲಿಗೆ ಹೊಸಬ್ರಾಗಿದ್ದು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ.